ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಮುಗಿದಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಅವರ ಮಗಳು ಅನುಸೂಯ ಮೇಡಮ್ ಇದ್ದಾರೆ. ಮೇಡಮ್, ಇವತ್ತು ಅಮ್ಮನವರು ಅಗಲಿಕೆಯಾಗಿದೆ, ಏನು ಹೇಳ್ತೀರಾ? ಅವರ ಅಗಲಿಕೆ ಹೇಳಬೇಕು ಅಂದರೆ ನಮಗೆ, ನಮ್ಮ ಇಡೀ ಕುಟುಂಬಕ್ಕೆ ತುಂಬಲಾಗದ ನಷ್ಟ. ವಿಶೇಷವಾಗಿ ನನ್ನ ತಂದೆಗೆ, ಆಮೇಲೆ ಹೆಚ್ಚಿನ ಕೆಲವು ನಮ್ಮ ಸಮಾಜದ ಅಂದರೆ ರಾಜ್ಯದ ಜನರಿಗೂ ಅದು ತುಂಬಲಾಗದ ನಷ್ಟ. ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಅಂದರೆ ಅವರ ದೇವೇಗೌಡರು ಮತ್ತು ಅವರ ಒಂದು ಅನ್ಯೋನ್ಯತೆಯ ಬಗ್ಗೆ ವಿಡಿಯೋ ಕೂಡ ವೈರಲ್ ಆಗ್ತಾಯಿದ್ವು. ನೀವು ನೋಡಿದಂತೆ ದಾಂಪತ್ಯ ಜೀವನ ಮೊದಲಿಗೆ ಹೇಗಿತ್ತು ಅನ್ನುವಂಥದ್ದು, ಮತ್ತು ವಯಸ್ಸಾದ ಮೇಲೆ ಕೆಲವೊಂದಿಷ್ಟು ಕಡೆಗೂ ಬದಲಾವಣೆ ಆಗುತ್ತೆ ಅನ್ನುವಂಥದ್ದಾಗಿರ್ಬೋದು. ಈಗ ಚಿನ್ನಮ್ಮ ಅವರ ಬಾಂಧವ್ಯ ಹೇಗಿತ್ತು ಅನ್ನೋ ನಾವು ನೋಡಿದೆ, ನಾವು ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ ಅವರ ಅನ್ಯೋನ್ಯತೆನ. ಅದನ್ನು ನೋಡಿ ನಾನು ಸಹ ನನ್ನ ಸಂಸಾರದಲ್ಲಿ ಯಾವುದೇ ರೀತಿ ಗೊಂದಲಗಳು ಇಲ್ಲ ಅಥವಾ ಮನಸ್ತಾಪಗಳು ಇಲ್ಲ. ನನಗೆ ನನ್ನ ತಂದೆ ತಾಯಿ ಯಾವತ್ತೂ ಜಗಳ ಆಡಿದ್ದನ್ನು ನಾನು ನೋಡಿಲ್ಲ, ಅಥವಾ ಮಾತು ಬಿಟ್ಟಿದ್ದಂಥ ಕ್ಷಣಗಳು ಇಲ್ಲ ಅವರು. ಈಗ ಸ್ವಭಾವದ ಹೆಣ್ಮಕ್ಳೇನು ಅಂದರೆ, ಏನೋ ಒಂದು ಸಣ್ಣ ವ್ಯತ್ಯಾಸ ಆದರೆ ಗಂಡನ ಜೊತೆ ಮಾತು ಬಿಡ್ತಾರೆ. ಅದು ಅವಶ್ಯಕತೆ ಇರಲ್ಲ, ಬಿಡ್ತಾರೆ. ನಾನು ನೋಡಿದ್ದೀನಿ, ಒಂದು ದಿವಸ ಅಲ್ಲ, 2-3 ದಿವಸ ಬಿಡೋ ಅಂಥವ್ರು ಇದ್ದಾರೆ. ಆದರೆ ನಾನು ನನ್ನ ತಂದೆ ತಾಯಿದೇ ಸಂಸ್ಕಾರ ನೋಡಿ ನಾವು ಬೆಳೆದಿರೋದ್ರಿಂದ ಹೇಳ್ತೀನಿ, ಅವರು ಯಾವ ಕಾಲದಲ್ಲೂ ಇಬ್ಬರು ಜಗಳ ಆಡಿದ್ದು ನೋಡಿಲ್ಲ ನಾವು, ಅಥವಾ ಮಾತು ಬಿಟ್ಟಿದ್ದು ನೋಡಿಲ್ಲ. ಅವಾಗೆಲ್ಲ ಅಮ್ಮ ಅವ್ರಿಗೆ ಊಟ ಕೊಟ್ಟು ಊಟ ಮಾಡೋ ಅಭ್ಯಾಸ ಇತ್ತು. ಇತ್ತೀಚಿನ ದಿನಗಳಲ್ಲಿ ನನ್ನ ತಾಯಿ ಆರೋಗ್ಯ ಕೆಟ್ಟ ಮೇಲೆ ನಮ್ಮ ತಂದೆ, ನಮ್ಮ ಅಮ್ಮ ಊಟ ಮಾಡಿದ್ಮೇಲೆ ಅವ್ರು ಊಟ ಮಾಡೋದಿದ್ರು. ಇದು ನೋಡಿ ಎಂಥ ಅದೃಷ್ಟವಂತೆ ನನ್ನ ತಾಯಿ. ಅವರು ಒಂದೊಂದು ಸರಿ ತುಂಬ ನೊಂದ್ಕೊಳ್ಳೋರು. ನಾನು ಇಷ್ಟೆಲ್ಲ ಪೂಜೆ ಮಾಡಿದೆ, ನಾನು ಮಾನವೀಯತೆಯಿಂದ ಒಂದು ತ್ಯಾಗ ಮನೋಭಾವದಲ್ಲಿ ಬಂದವರಿಗೆಲ್ಲ ಸತ್ಕಾರ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಒಂದು ಒಳ್ಳೆ ಬದುಕಿಷ್ಟು ದಿವಸ ನಡೆಸಿದ್ದೆ. ಭಗವಂತ ಯಾತಕ್ಕೆ ನನಗೀಗ ದೈಹಿಕವಾಗಿ ಈ ನ್ಯೂನ್ಯತೆ ಕೊಟ್ಟು ನನಗೆ ಓಡಾಡ್ದಂಗೆ ಮಾಡಿದ್ದಾನೆ ಅನ್ನೋದು ಅವ್ರಿಗೆ ಮನಸ್ಸಲ್ಲಿ ತುಂಬ ನೋವಿತ್ತು. ಆ ಪ್ರಶ್ನೆ ಅವ್ರ ಮನಸ್ಸಲ್ಲಿ ಯಾವಾಗಲೂ ಬರೋದು. ನಮ್ಮ ಹತ್ರ ಹೇಳೋರು, ನಾನು ಇಷ್ಟೆಲ್ಲ ಬದುಕು ನಡೆಸಿದೆ, ನನಗೆ ಯಾತಕ್ಕೆ ಈ ಶಿಕ್ಷೆ ಅಂತ ಹೇಳೋರು. ಆದರೆ ಅವ್ರಿಗೆ, ನನ್ನ ತಾಯಿಗೆ ನೋವಾಗ್ದಂಗೆ ನನ್ನ ತಂದೆ ಅವರಿಗೆ ಕ್ಷಣ ಕ್ಷಣನೂ ಜೊತೇಲಿರೋರು. ಆದರೆ ಅಮ್ಮ ನಮ್ಮ ತಂದೆ ಹತ್ರಕ್ಕೆ ಬಂದ ತಕ್ಷಣ ಅವಾಗ ಅವರು ಪ್ರತಿದಿನ ಬೆಳಗ್ಗೆ ದಿನ ಶುರು ಮಾಡ್ತಿದ್ದೆ, ನನ್ನ ತಂದೆ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ದಿನ ಪ್ರಾರಂಭ ಮಾಡೋರು. ಅದೇ ನಡೆದಿತ್ತು. ಈಗ ಅವರಿಗೆ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಪಕ್ಕದಲ್ಲಿ ಬಂದು ಕೂತ ತಕ್ಷಣ ಬಗ್ಗಿ ನಮಸ್ಕಾರ ಮಾಡೋಕ್ಕಾಗ್ತಿಲ್ಲ, ಮಂಡಿನೇ ಮುಟ್ಟಿ ನಮಸ್ಕಾರ ಮಾಡೋರು. ಮೇಡಮ್, ಒಂದು ಕಡೆ ಈ ಚಿನ್ನಮ್ಮ ಅವ್ರಿಗೆ ಒಂದು ಕಡೆ ಈಗ ರಾಜಕೀಯವಾಗಿರ್ತಕ್ಕಂಥದ್ದು ದೇವೇಗೌಡರು, ಕುಮಾರಸ್ವಾಮಿ ಅವರು, ಅವ್ರ ಮೇಲೆ ಟೀಕಾ ಟಿಪ್ಪಣಿ ಬಂದಾಗ ಅವ್ರು ಅದರ ಇಂಟರ್ಫಿಯರ್ ಆಗ್ತಿದ್ರು, ಅಥವಾ ಈ ಥರ ಮಾಡಬೇಡಿ ಅನ್ನುವಂಥದ್ದು ಏನಾರ ಸಲಹೆ ಕೊಡ್ತಿದ್ರ ಮೇಡಮ್? ಖಂಡಿತವಾಗಿಯೂ ಯಾವತ್ತೂ ಅವ್ರು ಯಾರಿಗೂ ಹೇಳಿದವರಲ್ಲ. ಯಾವತ್ತೂ ರಾಜಕೀಯದಕ್ಕೆ ತಲೆ ಹಾಕಿದ್ದು ನಾನು ನೋಡಿಲ್ಲ. ಅವರು ಇಷ್ಟು ದೊಡ್ಡ ಮಟ್ಟಕ್ಕೆ ನಮ್ಮ ತಂದೆ ಇಷ್ಟು ನಿರಂತರವಾಗಿ ಅವ್ರು ರಾಜಕೀಯ ನಡೆಸಿದ್ರು ಯಾವತ್ತೂ ಅಮ್ಮ ಮಧ್ಯದಲ್ಲಿ ತಲೆ ಹಾಕಿ ಇಲ್ಲ. ಖಂಡಿತ ಮೇಡಮ್, ಈಗ ದೊಡ್ಡ ಸಂಖ್ಯೆಯಲ್ಲಿ ಸಾಗರೋಪದಲ್ಲಿ ಬೆಂಗಳೂರಿಂದ ಇಲ್ಲಿವರೆಗೂ ಸಹಿತ ಸಾಕಷ್ಟು ಸಂಖ್ಯೆಯಲ್ಲಿ ಜನ ದರ್ಶನ ಮಾಡ್ಕೊಂಡು ಹೋಗ್ತಾರೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ನಾನು ನಿಜವಾಗಿಯೂ ನಾನೆಲ್ಲ ಹೆಣ್ಮಕ್ಳಿಗೂ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ವಿದ್ಯೆ ಎಲ್ಲರಿಗೂ ಬೇಕು, ಆಯಿತಾ? ಆದರೆ ವಿದ್ಯೆ ನಮಗೆ ಬರೀ ದುಡ್ಡು ದುಡಿಯೋದಕ್ಕೆ ಮಾತ್ರ ಅಲ್ಲ, ಸಮಯದಲ್ಲಿ ನಮಗೆ ದುಡ್ಡು ದುಡಿಯೋಕ್ಕೆ ಬೇಕು. ನಮಗೆ ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದೆ, ಒಪ್ತೀನಿ. ಆದರೆ ನಾವೆಷ್ಟೇ ವಿದ್ಯಾವಂತರಾಗಲಿ, ನಾವೆಷ್ಟೇ ದುಡ್ಡು ದುಡಿತಾ ಇದ್ದರೂ ನಮ್ಮ ಸಂಸಾರನ ತುಂಬ ಅಚ್ಚುಕಟ್ಟಾಗಿ ಸಂತೋಷವಾಗಿ ನಡೆಸೋವಂಥ ಮನೋಭಾವ ಎಲ್ಲ ಹೆಣ್ಮಕ್ಳು ಇಟ್ಕೋಬೇಕು. ಈಗ ನೋಡಿ, ನನ್ನ ತಾಯಿ ವಿದ್ಯಾವಂತೆ ಆಗಿದ್ದರು. ಆ ಕಾಲಕ್ಕೆಲ್ಲ ಸಹ ತುಂಬ ದೊಡ್ಡ ವಿದ್ಯೆನೇ, ಅದು ಲೋಯರ್ ಸೆಕೆಂಡ್ರಿ ತುಂಬ ದೊಡ್ಡದೇನೆ. ಆದರೆ ಅವ್ರು ಯಾವತ್ತೂ ನಾನು ಇಷ್ಟು ಓದಿದ್ದೆ ಆ ಕಾಲದಲ್ಲಿ ಅಂತ ಅಹಂಕಾರದಲ್ಲಿ ಹೇಳ್ತಿರಲಿಲ್ಲ. ನಮ್ಮ ತಂದೆ ತಮಾಷೆ ಮಾಡೋರು, ನಿನಗೇನು ಮನೆ ಬಾಗಿಲಿಗೆ ಟೀಚರ್ ಕೆಲಸದ ಆರ್ಡ್ರ್ ಬರೋದು, ಒಳ್ಳೆ ಟೀಚರ್ ಆಗುವೆ ಅಂತ ಅನ್ನೋರು. ಆದರೆ ಈಗ ಅವರು ನಮಗೆಲ್ಲರಿಗೂ ವಿದ್ಯೆ ಕಲಿಸಿದ್ರು. ವಿದ್ಯೆನೇ ಮೊದಲನೇದು ಅಂತ ನಮ್ಗೆ ಯಾವಾಗಲೂ ಹೇಳೋರು. ನಮ್ಮನ್ನು ವಿದ್ಯಾವಂತರು ಮಾಡೋದಲ್ಲದೆ ಈ ಸಮಾಜದಲ್ಲಿ ಯಾವುದೇ ಜಾತಿಯವರೇ ಬಂದರು ಮನೆ ಬಾಗಿಲಿಗೆ, ಅವರಿಗೆಲ್ಲ ವಿಶೇಷವಾಗಿ ಅವ್ರವ್ರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಸತ್ಕಾರ ಮಾಡಿ ಎಲ್ಲ ಮಾಡಿ ಕಳಿಸಿದ್ದ ಫಲ ಇದು. ಆದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ನನ್ನ ತಾಯಿ ಇಷ್ಟು ಜನದ ಹೃದಯ ಗೆದ್ದಿದ್ರ ಅಂತ ನನಗೆ ಅತ್ಯಾಶ್ಚರ್ಯವಾಗ್ತಿದೆ. ಆದರೆ ಅದ್ರ ಜೊತೆಗೇ ಅಂಥ ತಾಯಿ ನನಗೆ ಸಿಕ್ಕಿದ, ಅಂಥ ತಾಯಿ ಮಗಳು ಅಂತ ನನಗೆ ಹೆಮ್ಮೆಗಿಂತ ಹೆಚ್ಚಿಗೆ ತುಂಬ ಹೇಳಲ್ಲ ಆಗ್ತಿಲ್ಲ, ಅಂಥ ಸಂತೋಷ ಆಗ್ತಿದೆ. ನಿಜವಾಗಿಯೂ ಈ ಭಾಗ್ಯ ಎಲ್ರಿಗೂ ಸಿಗಲ್ಲ. ಅಂಥ ತಂದೆ ತಾಯಿ ನನಗಿದ್ದಾರೆ. ಅದು ಹೆಚ್ಚಿನ ರೀತಿಯಲ್ಲಿ ನನ್ನ ತಾಯಿ ಮನೆಯಿಂದ ಈಚೆ ಬರ್ದಲೇ ಯಾವುದೇ
ಮಹಿಳಾ ಸಮಾಜಕ್ಕೊಂದು ಸದಸ್ಯನೂ ಅಲ್ಲ ಅಥವಾ ಯಾವುದೇ ಕಿಟ್ಟಿ ಪಾರ್ಟಿಗೂ ಮೆಂಬರ್ ಅಲ್ಲ. ಆದರೆ ನಿಮ್ಮ ಕಣ್ಣಾರ ನಿಮ್ಮ ಮಾಧ್ಯಮದವರೇ ನೋಡಿದ್ದೀರ ಎಷ್ಟು ಮಟ್ಟಿಗೆ ಜನರ ಹೃದಯನಾಗಿದೆ. ನಾನು ಏಕೆಂದರೆ ಅಮ್ಮನ ಜೊತೆಲೇ ಬಂದೆ ಬೆಂಗಳೂರಿಂದ ಹೊಳೆನರಸೀಪುರಕ್ಕೆ ಬೆಳಗಿನ ಜಾವ 5 ಗಂಟೆ ಬಂದಾಗ ದಾರಿನಲ್ಲಿ ತಂದೆ ತಾಯಿಗಳ ಜೊತೆಲಿ ಚಿಕ್ಕ ಚಿಕ್ಕ ಮಕ್ಕಳು ಎದ್ದಿರೋದಿರಲಿ 2 ಕೈ ಜೋಡಿಸಿ ನಾನು ಅಮ್ಮನಿಗೆ ಒಂದು ಗೌರವ ಸೂಚಿಸಿದ್ರು ಅಂದರೆ ಮನೆ ಒಳಗೆ ಅವ್ರ ಬಗ್ಗೆ ಅವ್ರ ತಂದೆ ತಾಯಿ ಯಾವ ಮಟ್ಟಕ್ಕೆ ಅಮ್ಮನ ಬಗ್ಗೆ ಗೌರವಯುತವಾಗಿ ಮಾತಾಡಿರ್ಬೋದು ಅನ್ನಿಸ್ತು ನನಗೆ. ಇದಿಷ್ಟು ಅನಸೂಯ ಮೇಡಮ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ಹೊಳೆನರಸೀಪುರ.